ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿನಿ. ನಾನು ಕೂಡ ಚೆನ್ನಾಗಿದ್ದೀನಿ ನೋಡಿ ಸ್ನೇಹಿತರೆ. ಇವತ್ತು ಮನೆಯಾಗಿರೋದ್ರಿಂದ ನನ್ನ ಕೋಳಿಗಳನ್ನು ಹೊರಗಡೆ ಮೇಯೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಶುಕ್ರವಾರ ಅಲ್ಲ, ಸ್ವಲ್ಪ ಲೇಟ್ ಆಯ್ತು ನಾನು ಲಾಗ್ ಸ್ಟಾರ್ಟ್ ಮಾಡೋದು. ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಂಪ್ಲೀಟಾಗಿ ಇವಾಗ ಸ್ಟಾರ್ಟ್ ಮಾಡಿ ನೋಡಿರಿ. ರಂಗೋಲಿ ನೋಡಿ, ಸಿಂಪಲ್ ಆಗಿ ಈ ಥರ ರಂಗೋಲಿ ಹಾಕಿ ನೋಡಿ. ಮಳೆ ಸ್ಟಾರ್ಟ್ ಆಗೈತ್ರಿ. ಮಳೆ ನೋಡ್ರಿ, ಹಿಂಗೆ ರಂಗೋಲಿ ಹಾಕಿಬಿಡಿದ್ರೆ ಹಿಂಗೆ ಮಳೆ ಬಂದುಬಿಡ್ತೈತಿ, ಎಲ್ಲ ಹರ್ಕೊಂಡು ಹೋಗ್ಬಿಡ್ತೈತಿ. ಫುಲ್ಲು ಜೋರು ಆಗ್ಬೇಕ್ರಿ ಮಳೆ. ಜೋರಾದ್ರೆ ಚಲೋ ರೈತರಿಗೆ ಖುಷಿ ಆಗ್ತೈತಿ. ಬೆಳೆದಂಥ ಬೆಳೆಗೆ ನಾವು ಹೆಂಗೆ ಕ್ಲೀನಾಗಿ ಜಳಕ ಮಾಡ್ತಿರ್ಲ ಆ ಥರ ಜಳಕ ಮಾಡ್ದಂಗೆ ಆಗ್ಬಿಡ್ತಾವೆ ನೋಡ್ರಿ ಅವು. ಅರುಣ, ಕೋಳಿಗಳು ಹಂಗೆ ಆಟಾಡಕತ್ತ ನೋಡ್ರಿ ನಮ್ಮ ಮಳೆಯಾಗ. ಬಾರೋ ಬಾರೋ ಮಳೆರಾಯ, ಮಳೆರಾಯ ಮಹಾರಾಯ. ಹೋಯ್ತ್ರಿ ನಂದು ರಂಗೋಲಿ ಎಲ್ಲ. ಶುಕ್ರವಾರ ಅನ್ಕೊಂಡು ಇವತ್ತೇ ಹಾಕಿದ್ದೆ. ಡೈಲಿ 1000 ಬಂದೇ ಬಿಡ್ತೈತೆ ರೀ. ಡೈಲಿ ಇಲ್ಲಿ ಚಾಟಿಗೆ ಹಾಕ್ಬೇಕಂದ್ರೆ ಇಲ್ಲಿ ಕೂಡ ಚಾಟ್ ಇಲ್ಲ ರೀ, ಬಂದೇ ಬಿಡ್ತೈತೆ ನೋಡಿರಿ. ಜೋರು ಬರಾಕತ್ತೈತೆ ರೀ ಮಳೆ. ಮಳೆಯ ಈ ಮಳೆ ಹಾಡ್ಕ ನನ್ನ ಮಳೆ ಸಾಂಗ್ ನೆನಪಾಗ್ತಾವ್ರಿ. ಹೋಯ್ತು ನೋಡ್ರಿ ಮಳೆ. 1 ನಿಮಿಷ ಕೂಡ ಜಾಸ್ತಿ ಬರಲಿಲ್ಲ. ರಂಗೋಲಿ ಅದಕ್ಕಿಲ್ರಿ ಹಾಕಿರೋ ರಂಗೋಲಿ. ಮಳೆ ಅಷ್ಟು ಕಡಿಮೆ ಅನ್ಬೋದು. ಈ ವರ್ಷ ಭಾಳ ರೈತರಿಗೆ ಲಾಸ್ ಐತ್ರಿ ಮಳೆ ಇರ್ಲಾರ್ದ. ಹೌದಿಲ್ರಿ ಸ್ನೇಹಿತರೆ? ಮಾಡ್ಬೋದು ಎಲ್ಲಿ ಕಟ್ಟಿ ಬಂದಾರ ಏನೋರಿ ಮಳೆಯಾಗ. ಮುಂಗಾರು ಮಳೆನೇ ಇಲ್ಲ ರೀ ಈ ವರ್ಷ. ಮುಂಗಾರು ಮಳೆ ಅನ್ನೋದನ್ನು ಜಾಸ್ತಿ ಆಗಲಿಲ್ಲ ನೋಡಿ ಸ್ನೇಹಿತರೆ. ಯಾರು ಊರ ಕಡೆ ಎಲ್ಲ ಜಾಸ್ತಿ ಮಳೆ ಆಗೈತಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿರಿ, ಸಪೋರ್ಟ್ ಮಾಡಿರಿ. ಹಳ್ಳಿ ವಿಡಿಯೋ ನೋಡಿರಿ, ಹೆಂಗಿರ್ತೈತೆ ರೀ ಮಳೆ ಬಂದಾಗ. ನಮ್ಮ ಕಡೆ ನೇಚರ್ ಗಿಡಗಂಟಿ ಒಳಗಡೆ ಮಳೆ ಬರ್ತಾ ಇರ್ತೈತಿ. ಕಾಡು ಉಳಿಸಿ ನಾಡು ಬೆಳೆಸಿ ಅನ್ನೋದು ನೋಡ್ರಿ. ಜಾಸ್ತಿ ಗಿಡಗಳು ಇದ್ದಲ್ಲಿ ಮಳೆ ಆಗ್ತಾ ಇರ್ತೈತೆ ಸ್ನೇಹಿತರೆ. ಮಳೆ ಜಾಸ್ತಿ ಕಾಡು ಎಲ್ಲಿರ್ತಾವಲ್ಲ ಅಲ್ಲಿ ಮಳೆ ಸಿಕ್ಕಾಪಟ್ಟೆ ಇರ್ತೈತ್ರಿ. ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿ ಕೆಲಸ ಎಲ್ಲ ಮುಗಿಸಿನ ಬಟ್ಟೆ ಬಾಂಡೆ ಮಾಡಬೇಕು. ಬಾಂಡೆ ಏನು ಭಾಳ ಇಲ್ಲ ರೀ, ಬಟ್ಟೆ ಅಷ್ಟು ತೊಳೆಯೋದಾವು. ಪಂಚಮಿ ಸಜ್ಜು ಮಾಡ್ಬೇಕು ರೀ. ಪಂಚಮಿ ಸಜ್ಜಿಗೆ ಏನೇನೆಲ್ಲ ಸಂತಿ ಮಾಡ್ಕೊಂಡು ಬಂದೀವು. ನೀನೇ ಹಾಸ್ಪಿಟಲ್ಗೆ ತೋರಿಸ್ಕೊಂಡಂತ ತೋರಿಸ್ತೀನಿ. ವಿಡಿಯೋಲ್ಲಿ ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ನಮ್ಮ ಮನೆ ಲಕ್ಷ್ಮೀ ಪೂಜೆ ಯಾವ ಥರ ಮಾಡಿದ್ದೀನಿ ಅಂತ ನೋಡಿ. ಸಿಂಪಲ್ಲಾಗಿ ಮಾಡೀನಿ. ಬಡವರ ಮನೆ ಲಕ್ಷ್ಮೀ ಪೂಜೆ ಸ್ನೇಹಿತರೆ. ಶ್ರೀಮಂತರ ಮನೇಲಾದ್ರೆ ಧಾಮ್ ಧೂಮ್ ಅಂತ ಮಾಡ್ತಾರೆ. ನಮ್ಮಲ್ಲಿ ಇರೋ ಅಷ್ಟನ್ನ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಲಕ್ಷ್ಮೀ ಪೂಜೆ ಮಾಡಿದ್ದೀವಿ ನೋಡಿ. ಯಾರೆಲ್ಲ ಮನೇಲಿ ಲಕ್ಷ್ಮೀ ಪೂಜೆ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಹಾಗೆ ಲಕ್ಷ್ಮಿ ಬಗ್ಗೆ ಯಾರಿಗೆಲ್ಲ ನಿಜವಾದ ಭಕ್ತಿ ಆಸಕ್ತಿ ಇದೆ ಅಂತ ಕೂಡ ಎಲ್ಲರಿಗೂ ಕಮೆಂಟ್ ಮಾಡಿ. ಹಾಗೆ ಲಕ್ಷ್ಮಿಯನ್ನು ಎಷ್ಟು ಜನ ಆರಾಧನೆ ಮಾಡ್ತೀರಾ? ಎಲ್ಲರೂ ಆರಾಧನೆ ಮಾಡ್ತಾರೆ. ಪ್ರತಿಯೊಬ್ಬರು ಲಕ್ಷ್ಮಿ ಅನ್ನೋದು ಒಂದು ಕಾಸಿನ ರೂಪದಲ್ಲಿ ಬಂದಂಥ ಲಕ್ಷ್ಮಿನ ಅನ್ಬೋದು. ಒಬ್ಬೊಬ್ಬರು ದುಡ್ಡಿಟ್ಟು ಪೂಜೆ ಮಾಡ್ತೀರಿ, ಒಬ್ಬೊಬ್ಬರು ದುಡ್ಡು ಇರ್ಲಾರ್ದ ಪೂಜೆ ಮಾಡ್ತಾರೆ. ನಾವು ಮಾತ್ರ ದುಡ್ಡು ಇಡಂಗಿಲ್ಲ ಸ್ನೇಹಿತರೆ. ಈ ಥರ ಪೂಜೆ ಮಾಡಿದ್ದೀನಿ ನೋಡಿ ನಾನು. ದುಡ್ಡು ಇರೋರು ಇಟ್ಟಿರ್ತಾರೆ, ಇಟ್ಟಿರ್ತಾರ್ರಿ, ಇರ್ಲಾರ್ದವ್ರು ಇಲ್ಲ ಸ್ನೇಹಿತರೆ. ಅದಕ್ಕೆ ಲಕ್ಷ್ಮಿ ಹೆಂಗಿದ್ರು ಮೀರಿ ನಮ್ಮ ಮನೆಗೆ ಬರ್ಬೇಕಂದ್ರೆ ಬಂದೇ ಬರ್ತಾಳೆ. ಅದಕ್ಕೆ ನಾವೆಷ್ಟು ಆಡಂಬರ ತೋರಿಸಿದ್ರು ಅಷ್ಟೇ ಆಕೆಗೆ ಆಡಂಬರ ಜಾಸ್ತಿ ಇಷ್ಟ ಆಗಂಗಿಲ್ಲ ರೀ. ಎಷ್ಟು ಇದ್ದಿದ್ರಾಗನ ಅಡ್ಜಸ್ಟ್ಮೆಂಟ್ ಮಾಡಿ ಎಷ್ಟು ನಾವು ಮಾಡ್ತೀವಿ ನೋಡಿ ಅಷ್ಟೇ ಜಾಸ್ತಿ ಇಷ್ಟಪಡ್ತಾಳೆ. ಅದಕ್ಕೆ
ಇನ್ನು ಈ ವರ್ಷ ಇನ್ನು ನೀಟಾಗಿ ಮಾಡಿರ್ಬೋದು ರೀ. ನಾವು ಹೋದ ವರ್ಷ ಅಂತೂ ಜಾಸ್ತಿ ನೀಟಾಗಿ ಮಾಡಿಲ್ಲ, ಯಾಕಂದ್ರೆ ಫಸ್ಟ್ನೇ ವರ್ಷದ ಲಕ್ಷ್ಮೀ ಪೂಜೆ ಇತ್ತಲ್ಲ ರೀ. ಅದಕ್ಕೆ ನೋಡಿ ಸ್ನೇಹಿತರೆ, ಲಕ್ಷ್ಮಿ ಬಗ್ಗೆ ಹೇಳಿದ್ರೆ ಬಹಳನೇ ನಂಬಿಕೆಸ್ಥ ಲಕ್ಷ್ಮಿ ಅನ್ಬೋದು. ಹೋದ ವರ್ಷದಿಂದ ನಮ್ಮ ಮನೇಲಿ ಅಷ್ಟು ಸುಖ ಶಾಂತಿ ಧನ ಧಾನ್ಯ ತುಂಬಾ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ಈ ವರ್ಷ ಮತ್ತೆ ನಮ್ಗೆ ಮಾಡುವಂಗೆ ಅನುಕೂಲ ಮಾಡಿದ್ರು. ಹೋದ ವರ್ಷ ಒಂದು ಕಾಯಿ ತೊಗೊಳಕ್ಕೆ ಕೂಡ ನಮ್ಗೆ ಬಡಗನೆ ಅನುಕೂಲ ಇದ್ದಿದ್ದಿಲ್ಲ, ಬೇರೆಯವ್ರ ಮನೆಯಿಂದನ ಇದು ಮಾಡಿ ತೊಗೊಂಡು ಬರುವಂಗೆ ಆ ಪರಿಸ್ಥಿತಿ ಇತ್ತು. ಈ ವರ್ಷ ಅದು ಕಷ್ಟ ಇಲ್ಲ ನೋಡ್ರಿ, ದುಡ್ಡು ಕೊಟ್ಟು ಬಡಗನೆ ನಾವೇ ತರುವಂಗೆ. ಆದರೂ ಹೋದ ವರ್ಷ ಇತ್ತು, ಆದರೆ ಬರೀ ಅಡ್ಜಸ್ಟ್ಮೆಂಟ್ ಜಾಸ್ತಿ ಇತ್ತು. ಈ ವರ್ಷ ಒಂದು ಸ್ವಲ್ಪ ಕಡಿಮೆ ಅನ್ಬೋದು. ಬರ್ರಿ ಇವತ್ತು ನಿರಂಕಾರ ಒಪ್ಪತ್ರಿ ದೇವಿ ದಶಿಂದ ಹಲ್ಲು ನೋವು ಸ್ಟಾರ್ಟ್ ಆಯ್ತು ರೀ. ಮೆಡಿಸಿನ್ ತೊಗೊಂಡಿಲ್ಲ, ಮತ್ತು ತಾಯಿ ಆಕೆಗೆ ಅರ್ಪಿಸ್ತೀನಿ ರೀ. ಯಾಕಂದರೆ ಇದು ಒಂದು ವಾರ ಏನೋ ಒಂದು ಸ್ವಲ್ಪ ಪದಾರ್ಥ ತೊಗೊಂಡು ಮೆಡಿಸಿನ್ ತೊಗೊಂಡ್ರೆ ನನ್ನ ಹಲ್ಲು ನೋವು ಇದು ಆಗ್ತೈತಿಲ್ಲ ಅಂದ್ರೆ ನಿನ್ನೆನ ಹಾಸ್ಪಿಟಲ್ಗೆ ಹೋಗಿ ಬಂದಿನೋ ಹಲ್ಲು ಅಷ್ಟು ಚಿಕ್ಕಾಪಟ್ಟೆ ಮತ್ತೆ ಪೇನ್ ಆಗಕತ್ತ ಸ್ನೇಹಿತರೆ. ಒಂದು ಸ್ವಲ್ಪ ಮಾತಾಡಿದೆ ಇಷ್ಟೊತ್ತನ. ಇವತ್ತು ವಿಡಿಯೋ ಮಾಡಿಲ್ಲ ಅಂತ ಅಂದ್ಕೊಂಡು ಒಂದು ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂದ್ಕೊಂಡು ದೇವಿ ಬಗ್ಗೆನ ತುಂಬಾ ವಿಡಿಯೋ ಮಾಡಿದೆ, ಅದನ್ನು ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ. ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ಮತ್ತು ಇನ್ನು ಏನಂದ್ರೆ ರೀ, ಬಡವ್ರ ಮನ್ಯಾಗ ಯಾಕೆ ನೆಲೆಸಲ್ಲ ಜಾಸ್ತಿ ಅನ್ನೋದು, ಆಡಂಬರ ಜಾಸ್ತಿ ತೋರಿಸೋರ ಮನ್ಯಾಗ ಜಾಸ್ತಿ ಲಕ್ಷ್ಮಿ ಒಲಿತಾ ಅನ್ನೋದು ನಂಬಿಕೆ, ಅವ್ರವ್ರ ನಂಬಿಕೆ ರೀ. ನಮ್ಮ ಭಕ್ತಿ ನಾವು ನೋಡಿ, ಒಂದು ಸತ್ಯನಾರಾಯಣ ಪೂಜೆ ಆಯಿತು, ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ನಮ್ಮಲ್ಲಿ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಮಾಡ್ಬೇಕಂತೇಳಿ ನಾವು ನಂಬಿಕೆ ಇಟ್ಕೊಂಡು ಮಾಡಿದ್ರೆ ಅದ್ರ ಫಲ ಸಿಗ್ತೈತ್ರಿ. ಅದಕ್ಕೆ ಸಾಕ್ಷಿನೇ ನಾನು ಸ್ನೇಹಿತರೆ. ಎಷ್ಟೋ ವರ್ಷಗಳಿಂದ ನಾನು ಮಾಡಬೇಕು ಅಂದರೂ ಆಗಿದ್ದಿಲ್ಲ. 2 ವರ್ಷ ಆಯಿತು ಕಂಪ್ಲೀಟಾಗಿ ಮಾಡ್ತಾಯಿದ್ದೀನಿ. ಮುಂದೆನೂ ಇದೇ ಥರ ಮಾಡ್ಕೋತ ಹೋಗ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಆಗಿದೆ. ಯಾಕಂದ್ರೆ ಬಹಳನೇ ನೆಮ್ಮದಿ ಕೊಟ್ಟಿದ್ದಾರೆ ದೇವಿ. ನಾನೇನು ಅಂದ್ಕೊಂಡಿದ್ದೀನಿ ಎಲ್ಲವನ್ನೂ ಸಕ್ಸಸ್ ಮಾಡಿದ ಹೋದ ವರ್ಷ. ಈ ವರ್ಷ ಏನು ಅನ್ಕೋತೀನಿ ಎಲ್ಲವನ್ನೂ ಸಕ್ಸಸ್ ಮಾಡಲಿ. ಮುಂದಿನ ವರ್ಷ ಮತ್ತೆ ನನಗೆ ಮತ್ತೆ ಮಾಡೋಕ್ಕೆ ಆಸಕ್ತಿ ಉತ್ಸಾಹ ಬರುವಂಗೆ ಆ ತಾಯಿ ನನಗೆ ನಡೆಸ್ಕೊಟ್ಟು ಅಂದ್ರೆ ಮತ್ತೆ ಮಾಡ್ತೀನಿ ನೋಡಿ ಸ್ನೇಹಿತರೆ. ಬರೀ ಸ್ವಲ್ಪ ಮೆಡಿಷನ್ ತೊಗೋಬೇಕು, ಒಂದು ಸ್ವಲ್ಪ ಅನ್ನ ಸಾಂಬಾರಾದರೂ, ಚಪಾತಿ ಅಂತರೂ ನಡೆಯಂಗಿಲ್ಲ ರೀ. ಆದರೆ ಉಣ್ಲೇಬೇಕು ರೀ ಶರೀರಕ್ಕೆ. ಟೈಮ್ ಬಂದುಬಿಟ್ಟು 4 ಗಂಟೆ ಆಗೈತಿ, ಬೆಳಗ್ಗೆ ಏನೂ ಇಲ್ಲ. ನಿನ್ನೆ ನೈಟ್ ಸ್ವಲ್ಪ ಒಂದಿಟ್ಟು ಅನ್ನ ತಿಂದಕ್ಕೆ, ಅದಕ್ಕೆ ನೋಡ್ತಾ ಮನಸ್ಸಾಕಿ ನೋಡ್ಲಕತ್ತಾರಿ ತೊಗೋತಾಳೋ ಏನಿಲ್ಲ, ನಾನೇ ಮುಖ್ಯನೋ ಇಂತ ತನ್ನ ಆರೋಗ್ಯ ಮುಖ್ಯನೋ ಅಂತ ಅಂದ್ಕೊಂಡು ಮನಸ್ಸಿನಾಗ ಅನ್ಕೊಳಕತ್ತಾಯೇನೋ ಅಂತ ಅಂದ್ಕೊಂಡು ನಾನು ನೋಡಿ ಎಲ್ಲವೂ ಬೇಕ್ರಿ. ನಾನು ಮುಂದಿನ ವಾರ ಏನಂತ ಕಟ್ಟಿನ್ಲೇ ಮಾಡ್ತೀನಿ ರೀ. ಊಟ ಇಲ್ಲದ ಹೋದ ವರ್ಷ ಅಂತೂ 5 ವಾರ ಬಂದಿದ್ದು, 5 ವಾರ ಕಟ್ಟಿನ್ಲೇ ಯಾವುದೋ ಒಂದು ಅನ್ನ ಏನು ಸೇವನೆ ಮಾಡಲಾರ್ದ ನಿರಂಕಾರ ಮಾಡಿದ್ದೆ. ಯಾಕಂದರೆ ಈ ವರ್ಷ ನನಗೆ ಈ ಹಲ್ಲು ನೋವಿಂದ ಇದು 1 ವಾರ ಮಾತಾಡಿ, ಮುಂದಿನ ವಾರ ಮತ್ತೆ ನಿರಂಕಾರ ಮಾಡ್ತೀನಿ. ಜಾಸ್ತಿ ಮಾತಾಡ್ಲಕ್ಕತ್ರ ಹಲ್ಲು ಪೇನ್ ಬಂದಂಗೆ ಆಗ್ತೈತೆ. ಯಾಕಂದ್ರೆ ಅದನ್ನೆಲ್ಲ ಪಾಳಿಸಿ ತೆಗ್ದಾರ. ಗಾಯ ಇದೆ, ಆ ಗಾಯ ಮಾಡ್ಕೋಬೇಕಂದ್ರೆ ನಾನು ಊಟ ಮಾಡ್ಬೇಕು ಸರಿಯಾಗಿ. ಮೆಡಿಷನ್ ತೊಗೊಂಡ್ರೆ ಮೆಡಿಷನ್ದಿಂದನೇ ನಮ್ಗೆ ಗಾಯ ವಾಸಿ ಆಯ್ತಂದ್ರೆ ನಾಳೆ ಸಂಡೇ ಮತ್ತೆ ನನ್ನ ಹಲ್ಲು ಅದನ್ನು ಕಿತ್ತ ಹೊಸ ಹಲ್ಲನ್ನು ಹಾಕ್ತೀನಿ ಅಂತ ಹೇಳ್ಯಾರ. ಅದಕ್ಕೆ ಸ್ನೇಹಿತರೆ ಊಟ ಮಾಡ್ತೀನಿ ರೀ. ಊಟ ಮಾಡಿ ಬಟ್ಟೆ ತೊಳೆದು ಹಾಕಬೇಕು, ಬಾಂಡೆ ತೊಳಿಬೇಕು, ಸೀರೆ ಉಟ್ಕೊಂಡನ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ನೋಡ್ರಿ. ಹೆಣ್ಮಕ್ಳಿಗೆ ಸೀರೆ ಮಹತ್ವ ಅನ್ನೋದು ಬಹಳ ಮುಖ್ಯ. ತಾಯಿ ಲಕ್ಷ್ಮೀ ದೇವಿಗೆ ಎಲ್ಲ ಒಡವೆ ಹಾಕ್ಕೊಂಡು ಅಷ್ಟು ಆಡಂಬರ ಏನಿಲ್ಲ ರೀ. ಸೀರೆ ಉಟ್ಕೋಬೇಕು, ತಾಳಿ ಕಾಲುಂಗ್ರ, ಮುತ್ತೈದೆಯರ ಮಾಡಬೇಕು ಪೂಜೆ ಅಂತ ಏನಿಲ್ಲ ರೀ. ಯಾರು ಬಾಲಕ್ಕೆ ಏನೋ ಅಂತಾರೆ, ಅದು ಸಣ್ಣ ಮಕ್ಕಳು ಸಣ್ಣವ್ರು ಸುದ್ನೆ ಮಾಡಿದ್ರು ನಡೀತೈತಿ. ವಿಧಿವೆಯರು ಲಕ್ಷ್ಮೀ ಪೂಜೆ ಮಾಡಬಾರ್ದಂತ ಅನ್ನೋದು ಏನಿಲ್ಲ ರೀ. ಆಕಿನ ಯಾರು ನೆನೆಸ್ಕೋತಾರ ಅವ್ರಿಗೆ ಚಲೋ ಹಾಗೆ ಆಗ್ತೈತ್ರಿ. ಯಾರು ಆಕಿನ ನಂಬಿಕೆ ಇಟ್ಕೊಂಡು ಪೂಜೆ ಮಾಡ್ತಾರೆ ಅವ್ರಿಗೆ ಚಲೋ ಹಾಗೆ ಆಗ್ತೈತಿ. ಅವ್ರು ಮಾಡಬೇಕು, ಮುತ್ತೈದಾರ ಮಾಡಬೇಕು, ಅವ್ರು ಮಾಡಬೇಕು, ಇವ್ರು ಮಾಡ್ಬೇಕು ಅನ್ನೋದು ಇದು ರೀ. ಎಲ್ಲರೂ ಮಾಡ್ಬೇಕ್ರಿ. ಎಲ್ಲರೂ ಮಾಡಿದ್ರನ ಎಲ್ಲರಿಗೂ ನೋಡಿ ಧನ ಧಾನ್ಯ ಎಲ್ಲರಿಗೂ ಬೇಕೇ ಬೇಕ್ರಿ. ಇವಾಗ ಮುತ್ತೈದೆ ಪೂಜೆ ಮಾಡಬೇಕು ಅಂತ ಮುತ್ತೈದೆಯರಿಗೆ ಮಾತ್ರ ಲಕ್ಷ್ಮೀ ಪೂಜೆ ಮಾಡಬೇಕು ಅನ್ನೋದು ಅದು ತಪ್ಪು ಅಭಿಪ್ರಾಯ. ಯಾಕಂದ್ರೆ ವಿಧಿವೆಯರು ಕೂಡ ಮಾಡ್ತಾರೆ. ನಮ್ಮ ಹಳ್ಳಿ ಕಡೆ ರೂಢಿನೇ ಐತ್ರಿ, ಎಲ್ಲರೂ ಮಾಡ್ತಾರೆ. ಎಲ್ಲರ ಮನೆಗೂ ಲಕ್ಷ್ಮಿ ನೆಲೆಸ್ಬೇಕು ಅನ್ನೋದೆಲ್ಲರೂ. ಕಡೆ ವಾರ ಏನೈತಿ, ಮುತ್ತೈದೆಯರಿಗೆ ಇಬ್ಬರಿಗೆ ಉಡಿ ತುಂಬಿ ತಾಯಿ ದೇವಿನ ಆರಾಧನೆ ಮಾಡಿಕೊಂಡು ನೈವೇದ್ಯ ಅವರಿಗೆ ಸ್ವೀಕರಣೆ ಮಾಡೋದು ರೂಢಿ ಐತೆ ನೋಡ್ರಿ. ನಿಮ್ಮ ಕಡೆ ಯಾವ ಥರ ಐತೆ ಅಂತ ಕಮೆಂಟ್ ಮಾಡಿರಿ. ಬರೀ ಊಟ ಮಾಡ್ತೀನಿ, ಊಟ ಮಾಡಿ ಮತ್ತೆ ನನ್ನ ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬಟ್ಟೆ ಕೂಡ ತೊಳೆದು ಹಾಕಿದೆ ಅಷ್ಟು.
ಬಟ್ಟೆ ತೊಳೆದು ಹಾಕ್ತೇವೆ 2 ದಿನದ್ದು. ಆಡುಗಳು ನೋಡ್ರಿ, ಕೋಳಿಗೆ ಕಾಳು ಒಗ್ದಿದ್ದೀವ್ರೆ, ಅವುಗಳು ಬಂದು ತಿನ್ನಕತ್ತಾರೆ. ಯಜಮಾನ್ರಲ್ಲಿ ಕಟ್ಟಿಗೆ ಕಡಿಯಾಕತ್ತಾರೆ ನೋಡ್ರಿ. ನೀರಷ್ಟು ಬಂದಾರ. ಟೈಮ್ 5 ಗಂಟೆ ಹಾಕೊಂಡೈತೆ ನೋಡ್ರಿ. 5:20 ಕಡೆ. ಎಲ್ಲ ಬಕೆಟ್ ಬುಟ್ಟೆ ಹಾಕಿರಿ, ಕರ್ರಗಾಗಿಬಿಟ್ಟೈತೆ ಬುಟ್ಟೆಲ್ಲ. ಬ್ಯಾರೇದೊಂದು ಸುಮಾರು ಒಂದು ಅಂಥದಾರೆ, ಒಂದು ಏನಾರು ತಗೊಳ್ದು ಒಂದು. ನನ್ನ ಮಗ ಅಷ್ಟೇ, ನಿನ್ನ ಮಗ ಅಲ್ಲನ? ಆಡ ನೋಡ್ತೀನಿ ಅಂತೇಳಿ ಗುಂಡ ಆಡಕತ್ತಾನ ಸಣ್ಣ ಹುಡುಗರ ಜೊತೆ. ಕಾಲೇಜ್ಗೆ ಹೋಗು ಮನುಷ್ಯ ಆಗಿ ಗುಂಡ ಆಡ್ದು. ಬಾ 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 ಅಣ್ಣ, ಮುಂಜಾನೆ ಬರಾಕತ್ತ. ಬಾ 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 ತದ ಅಲ್ಲಿ ಐತೆ ನೋಡಿ, ದೊಡ್ಡದೈತೆ ನೋಡಿ, ಅಲ್ಲಿ ಬೇಕು ಹಿಡ್ಕೊಂಡು ಹೋಗತ್ತೆ. ಅದು ಇವು ಸಣ್ಣ ಒಯ್ತೈತೆ ನೋಡಿ. ಇಲ್ಲಿ ಗಂಟೆ ಹೋಗಾಕ ದಾರಿ ಮಾಡ್ಯಾನ ಅವಕ್ಕೆ ಹೋಗ್ಲಾಕ. ನೋಡಿ ಹೆಂಗೆ ಜಿಗಿದ್ಕೊಂಡಿರ್ತಾವ. ಅಕ್ಕಿ ಎಲ್ಲ ಆಗಿ ಮಾಡ್ಯಾವ ಡಬ್ಬ್ಯಾನು ಆಗಿ ಮಾಡ್ದಂಗದಾವ ಎಲ್ಲ. ಶಾಲೆ ಮಾಡ್ಯಾವ ನೋಡಿ ಎಲ್ಲ. ಪಾಪ ಏನೂ ತಿನ್ನಂಗಿಲ್ಲ ತಿದ್ರಿ ನೀವು. ಅವಕ್ಕೆ ಇವು ದೊಡ್ಡ ತಿನ್ನು ಕೊಡಂಗೇ ಇಲ್ಲ. ಕಡಿದೆ ಹ ಹೊರಿ ಸಾಲು ಬಿಡ್ತು ಹೊರಿ. ಹೋಲಿ ಆ ಕಡೆ ಅಡ್ಯಾಡ್ಕೊಂಡು. ಹಾಂ ಹಾಂ ಒಂದಿವ್ಸ ಬ್ಯಾಸ್ ಸೇರ್ಕೊಂಡು ಅಂದ್ರೆ ಒಟ್ಟು ಇಲ್ಲೇ ಬರ್ತಾವೆ. ನೋಡ್ರಿ ಹಿಂಗೈತೆ ನೋಡ್ರಿ ಹಳ್ಳಿ ಜೀವನ. ಎಲ್ಲ ಸಾಕುದ್ರಿ. ಇವೇನು ತಿನ್ನಾಕತ್ತಾವ ಇಲ್ಲಿ. ಆಡ ಮೆಸ್ಸಾಕ ಹೋಗುದ್ರಿ ನಾ ಆಡ. ಹಾಂ ನೀರು ಕುಡಿಯಾಕತ್ತ ಅಷ್ಟು ಬುಟ್ಟೆ ಆಗಿದೆ. ಕಾಳಂತ್ರಿ ಎಲ್ಲ ಆಗ್ಬಿಡ್ದು. ಅಕ್ಕಿ ಹಾಕ್ಲಿ ನಂದಿಸ್ತಿತ್ತಾವನು ಅಡ್ಡಾಡಿಲಿ ರೋಡ್ ಮ್ಯಾಗ. ಒಳಗುಂಟು ಹೊತ್ತು ಒಂದು ಒಳಗೆ ಉಳ್ಳಾಗಡ್ಡಿ ಎಲ್ಲ ತಿತ್ತಾವ, ಕಾಯಿಪಲ್ಲೆ. ಹಾಂ ಬಾಕ್ಲ ಚಂದಾಗಿ ಮುಚ್ಚಿರದ. ಅವ್ನಿಗೆ ಗುಂಡ ಆಡಕ್ಕೆ ಹಚ್ಬಿಡ್ರಿ ಅಲ್ಲಿ. ಗೋಟೆ ಆಡಂದಿರ್ಲಿ ಅಲ್ಲೇ ಕುಂಡಿರ್ತಾನೆ. ನೀನು ಕಿಲ್ಲಿ ತೊಗೊಂಡಿಲ್ಲ. ಏನು ಅಂಗಡಿ ಚಾವಿ ತೊಗೊಂಡಿಲ್ಲ. ಹಾಂ ಹಾಂ ಎಷ್ಟ ಮನೆ ಕೆಲಸ ಮಾಡಿದ್ರು ಇತ್ರನ್ನ ಬಿಟ್ಟು ನಮ್ದು ಕೆಲಸ ಆಗೋದ ನೋಡ್ರಿ. ಯಾಕಂದ್ರೆ ನಾನು ಮಾಡಿರೋ ಸಾಕು ಪ್ರಾಣಿಗಳದಾವ. ಇಷ್ಟೊತ್ತನಾದರೂ ಅವ್ರು ಬಿಡಲಿಲ್ಲ ರೀ ಯಾರು. ನನಗಂತೂ ಬಿಡ್ಲಾರ ಕರ್ಮ ರೀ. ಶಪೋರ ಆಡ ಬಿಟ್ಟಿಲ್ರಿ. ಶಪೋರ ಆಯ್ರಿ.
ಆಡ ಬಿಟ್ಟಿಲ್ರಿ ನನಗೆ ಮೊದ್ಲ ಗಂಟ್ಲು ಮಾತಾಡಕ್ಕೆ ಬರಲಾಗೈತ್ರಿ ಅವಕಾಶ ಮಾತಾಡತ್ತನ ನಿಮ್ಗೆ ಕೇಳತ್ತೀನಿ ಆಡ ಬಿಟ್ಟಿಲ್ಲನತ್ತಿ ಏ ಹುಡುಗರೇ ಹೊಡ್ರಿ ಅವ ಆಡ ಈ ಕಡೆ ಹೊಡ್ರಿ ಅಂಗಡಿ ಕಡೆ ಹೊಂಟ್ಬಿಟ್ಟ ಏ ಪನ್ನು ಹೊಡಿ ಹೊಡ್ಕೊಂಬರ್ರಿ ಕಡೆ ಹೊಡ್ಕೊಂಬರ್ರಿ ಹಿಡ್ಕ ಹಗ್ಗ ಹಿಡ್ಕೊ ಹಗ್ಗ ಬಾ 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 ನಾಲ್ಕು ಈ ಕಡೆ ಬರ್ಲಾಕ ಏ ಚೋಟೆ ಚೋಟೆ ಆಡ ಹಿಡ್ಕೋದು ಹಾಂ ಹಿಡ್ಕೊಂಬಪ್ಪನ ಹಿಡ್ಕೊಂಬ ಏ ಉದ್ದ ಹಗ್ಗನ ಹಿಡ್ಕೊ ಜಕ್ಕು ಹಾಂ ಜಕ್ಕು ಹೊಂಟಿರ್ತಕಿನ ಆಕಿನ ಜಕ್ಕು ಹೊಂಟೈತೆ ಎಷ್ಟೊತ್ತಿ ಬಿಡ್ತೈತೆ ನಿಮ್ಮ ಸಾಲಿಗೆ ಡ್ಯಾನ್ಸ್ನಾಗ ಕೊಡಿಲ್ಲ ನಾಳೆ ಆಗಸ್ಟ್ 15 ಪನ್ನು ಡ್ಯಾನ್ಸ್ನಾಗ ಕೊಡಿಲ್ಲ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಯಾಕೆ ನಾಗರ ಪಂಚಮಿ ನಾಗರ ಪಂಚಮಿ ಬರ್ರಿ ನಾವು ಆಡ ಮೇಸ್ತೀವ್ರಿ ಮತ್ತೆ ಸಿಗ್ತೀವಿ ಟೈಮ್ 7 ಗಂಟೆ ಆಗೈತ್ರಿ ಈಕಿ ಪಾಪು ಈ ಕಡೆ ಪಾಪು ಜೊತೆ ವಿಡಿಯೋ ಮಾಡಿದ್ರಿ ಇಷ್ಟೊತ್ತನ ಆಕಿ ಇನ್ನೂ ಹೋಗೋಲಿಗೆ ಅವ್ರ ಮನೆಗೆ ಸಂಜೆ ಆಗೈತ್ರಿ ಅವ್ರ ಮಮ್ಮಿ ಒದ್ರಾಕ್ತಾಳ ಮನೆಗೆ ಹೋಗಮ್ಮನ ಹಾಂ ನಮ್ಮ ಆಡ ಮೇಸು ಡ್ಯೂಟಿ ಹಂಗೆ ಚಾಲೂನ ಐತ್ರಿ ಹಾಂ ಹಾಂ ಇಷ್ಟು ಕತ್ಲಾದ್ರೂ ಮೀರಿ ಮನೆಗೆ ಹೋಗೋಲಾಗ್ಯಾರಕ್ಕೆ ಒಟ್ಟು ವಿಡಿಯೋ ಮಾಡಿದ್ರಿ ಈಗಿನ ಮಕ್ಕಳಿಗೆ ಒಟ್ಟು ಪಾಪು ವಾವ್ ಸ್ಥಾನ ಕುಂಡಿರ್ತಾವ ಒಳಗ ಕೋಳಿ ಮುಚ್ಚಕ್ಕೆ ಬಾನತ್ ಹೋಗ್ತಿ ಅಮ್ಮ ಏನು ಮನೆಗೆ ಟಾಟಾ ಮಾಡ ಮತ್ತು ನಾಳೆಗೆ ಬರಾಕತ್ತಿ ಹೋಗಿ ನಾಳೆಗೆ ಮನೆಗೆ ಹೋಗ ಹೆಂಗ ಶುಕ್ಕಿ ಹೋಗ ಚಪ್ಪಲ್ ಹಾಕೊಂಡಿಲ್ಲ ಕಾಲಾಗ ಮನೆಗೆ ಹೋಗಂದ್ರೆ ಹೋಗಲ್ಲ ಯಾರು ಒಟ್ಟು ಫೋನ್ ರೀ ಈಗಿನ ಮಕ್ಕಳಿಗೆ ಹೋಗಿ ಚಪ್ಪಲ್ ಹಾಕೊಂಡಿಲ್ಲ ಕಾಲಾಗ ನಾಯಿ ಅಂತ ಹೋಗಿ ಹಿಂಗೆ ಹೋಗಿ ಬಾಯ್ ಟಾಟಾ ಮಾಡು ಅಣ್ಣ ತಂಗಿರಿ ಅವರಿಬ್ರು ನಾನೇ ಸಂಭಾಳಿಸ್ತಿದ್ದೆ ಸಣ್ಣಾಗಿರ್ತಾಗ ಅಂಗಡಿಯಾಗ ಬಿಟ್ಟು ಹೋಗ್ರಿ ಅವ್ರ ಮಮ್ಮಿ ನೋಡಿ ಹೆಂಗೆ ಹೊಂಟಾರ ನೋಡ್ರಿ ನಮ್ಮ ಆಡುಗಳು ಇನ್ನೂ ಮೇಯಾಕತ್ತವ್ರಿ ಸಂಜೆ ಆತ್ರಿ ಇಲ್ಲೇ ಕೂತ್ಬಿಟ್ಟೇರಿ ಒಂದೇ ಜಾಗಕ್ಕೆ ಒಂದು 5-6 ವಿಡಿಯೋ ಮಾಡಿದೆ ನೋಡಿರಿ ಇವರಿಬ್ರು ಅಣ್ಣ ಮಾವ ಹಳೆಯರು ಇವರಿಬ್ರು ಹೌದಿಲ್ಲ ಮಕ್ಕಳ ಜೊತೆ ನೋನೆಲ್ಲ ಮರೆದ್ಬಿಡು ನೋಡ್ರಿ ಎಷ್ಟೇ ನೋವು ಸಂಕಟ ಇದ್ರು ಮಕ್ಕಳ ಮುಖ ನೋಡಿ ಮರಿಯುದು ನೋಡಿ ಇನ್ನೂ ಹೊಳ್ಳಿ ತಿರುಗಿ ನೋಡಾಕತ್ತಾರೆ ಒಟ್ಟು ಸಂಜೆ ಆಗೈತ್ರಿ ಮನೆಗೆ ಒದ್ರಾತಾರ ಅವ್ರ ಮಮ್ಮಿ ಹೋಗಕ್ಕನೆ ಇದು ಇಲ್ರಿ ಇವು ಆಡುಗಳಿಗೆ ಇನ್ನೂ ಅವಕ್ಕೂ ಮೈದು ರೂಢಾರಿ ಒಟ್ಟು ಮನೆಗೆ ಬರ್ಲಾಕ ಹೋಗಲ್ಲನತ್ತಾರಿ ಪಂಚಮಿ ಸಂತಿ ತಂದಿನ ಅದನ್ನು ಬಿಚ್ಚಿ ಎಲ್ಲ ತೆಗೆದು ಅಡುಗೆ ಮಾಡಬೇಕು ಹಲ್ಲು ಹೊಡೆತ ಕಡಿಮೆ ಆಗ್ತಾಯಿಲ್ಲ ಹಲ್ಲು ಹೊಡೆತ್ನ್ಯಾಗ ಎಲ್ಲ ಕೆಲಸ ಬಿಟ್ಟು ಸುಮ್ಮ ಆಡ ಮೇಸ ಹಂಗೆ ಆಗ್ಬಿಟ್ಟೈತೆ ನೋಡ್ರಿ ಏನು ಮಾಡಿದ್ರಿ ಸ್ನೇಹಿತರೆ ಮೈ ಸುಟ್ಟು ಹಾರ್ಲಾಗತೈತ್ರಿ ಗಾಳಿ ಕುಂಡ್ರ ನಾನು ಸಿಕ್ಕಾಪಟ್ಟೆ ಹಲ್ಲು ಹೊಡೆತಿತ್ತು ಅವ್ರ ಮನೆ ಆ ಕಡೆ ಐತ್ರಿ ಅಲ್ಲೇ ಐತೆ ನೋಡ್ರಿ ಕಾಣ್ತೈತಿ ಸುತ್ತಾಶ್ ಹೋಗ್ಬೇಕು ರೀ ಅಲ್ಲಿ ಗಿಡಗಂಟೆ ಕಾಣ್ತೈತಿ ನೋಡ್ರಿ ಅಲ್ಲಿ ಈಗ ಕಸದಾಗ ಹುಳ ಹೋಗ್ಬಿಟ್ಟು ಬರ್ತಾವ್ರಲ್ಲ ಹಾಂ ಅದು ಏನೂ ಗೊತ್ತಾಗಂಗಿಲ್ಲ ಮಕ್ಕಳಿಗೆ ಅದಕ್ಕೆ ಅದ್ರ ದೃಷ್ಟಿಯಿಂದ ಅವ್ರ ಮಮ್ಮಿ ಕರ್ಯಾಕತ್ತಿದ ರೀ ಬಾ ಪಾಪು ಬಾ ಪಾಪು ನೋಡ್ರಿ ಹಳ್ಳಿ ವಿಡಿಯೋ ಇಷ್ಟ ಆಗ್ತೈತೆ ಅನ್ಕೋತೀನಿ ಸಂಜೆ ಹೊತ್ತು ಯಾವ ಥರ ಇರ್ತೈತೆ ರೀ ನಮ್ಮ ಕಡೆ ನೇಚರ್ ಅಂತೂ ಸೂಪರ್ ಇರ್ತೈತೆ ರೀ ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ ಮಕ್ಕಳ ವಿಡಿಯೋ ಹಾಂ ಹಾಂ
ಅಲ್ಲ ಕಣಿಕೆ ಐತ್ರಿ ಒಟ್ಟು ಕಣಿಕೆಗೆ ಹತ್ತಕ್ಕೆ ನೋಡಾಕ್ತಾವ್ರ ಅವ್ರು. ಹಾಂ ಬರ್ರಿ ಬರ್ರಿ ಹೋಗೋಣ ಬರ್ರಿ ಮನೆಗಿನ. ಗುಡಿಯಾಗ ಲೈಟ್ ಹಚ್ಚರಿ ಆಂಜನೇಯನ ಗುಡಿಯಾಗ. ಅರುಣ ಕೂತಾನ್ರಿ ಅಂಗಡಿಯಾಗ. ನೋಡ್ರಿ ಬುಲೆಟ್ ಹೊಡ್ಯಾಕತ್ತಾನ್ರಿ ಅಲ್ಲ ಬೇಕವಿ. ಹೆಣ್ಮಕ್ಳು ಕೂಡ ಹಳ್ಳ್ಯಾಗ ಕೂಡ ಗಾಡಿ ಚಲನ್ ಮಾಡ್ತಾರೆ ನೋಡ್ರಿ. ಬುಲೆಟ್ ಹೊಡ್ಯಾಕತ್ತಾರೆ ಬುಲೆಟ್. ಬರ್ರಿ ಮನೆಗೆ ಹೋಗಿ ಮತ್ತೆ ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಬರೋವರೆಗೂ ದೀಪ ಹಂಗೆ ಉರಿತಾ ಇದ್ದು ರೀ. ಮತ್ತು ಇವಾಗ ಆರತಿ ಶಾಂತ ಆಗಿದ್ದು ರೀ. ಆರತಿನ ಮತ್ತೆ ಹಚ್ಚಿ ಊದಿನ ಕಡೆ ಹಚ್ಚಿ ಬೆಳಗ್ಗೆ ಆರತಿನೂ ಬೆಳಗ್ಗೆ ಕೆಳಗಡೆ ಇಟ್ಟೀನಿ, ಮೇಲ್ಗಡೆ ಕೂಡ ದೀಪ ಹಚ್ಚಿದೆ ರೀ. ಮತ್ತು ನಾಳೆ ಬೆಳಗ್ಗೆ ಇಳಿಸು ಮಠ ಇದೇ ಥರ ದೀಪ ಶಾಂತ ಆಗ್ಲಾರ್ದಂಗೆ ಉರಿಬೇಕು ನೋಡ್ರಿ. ಇವು ಸಣ್ಣಂಗೆ ಇಟ್ಟೀನಿ ರೀ ಅಷ್ಟೇ. ಸಮಯದಾಗಿನೂ ಅಷ್ಟೇ ಶಾಂತ ಆಗ್ಬಾರ್ದು. ಇವು ಆರತಿ ಶಾಂತ ಆದ್ರೆ ನಡೀತಿದ್ರೆ, ಯಾಕಂದ್ರೆ ಆರತಿ ಒಳಗಡೆ ಎಣ್ಣೆ ಜಾಸ್ತಿ ಹಿಡಿಯಂಗಿಲ್ಲರಲ್ಲ, ಸಮಯದಾಗ ನಡೀತೈತ್ರಿ. ಸಣ್ಣಂಗೆ ಹೆಂಗೆ ಇಟ್ಬಿಟ್ಟಿರ್ತೀವಿ ನೋಡ್ರಿ. ಬರೀ ಅಡುಗೆ ಐತ್ರಿ ಎಲ್ಲ. ಮುಂಜಾನೆ ಮಧ್ಯಾಹ್ನ ಮಾಡಿದ್ದು ತರಬೇರೆ ಎಲ್ಲ ಹಂಗೆ ಐತ್ರಿನ. ಸಾಂಬಾರು ಐತಿ, ರೈಸ್ ಐತ್ರಿ. ಅರುಣ ಸಂಜೆ ಊಟ ಮಾಡ್ಯಾನತ್ತ. ಚಪಾತಿ ಇದಾವ್ರಿನ. ಖರ್ಚಿಗೆ ಅಷ್ಟು ಖಾಲಿ ಮಾಡ್ಯಾರೆ. ಬರೀ ಸಂತಿ ಏನೇನು ತೊಗೊಂಬಂದಿವು ಏನೇನಿಲ್ಲ. ಪಂಚಮಿ ಸಂತಿ ಅಲ್ಲಿ ಹೊರಗಡೆ ಸ್ವಲ್ಪ ಇತ್ರಿನ. ಅಲ್ಲಿ ಚುನ್ಮಾರು ಚೀಲ ಅದು. ಬರ್ರಿ ಒಳಗ. ಅಂಗಡಿ ಸಂತಿ ಯಾವುದು ಸಿಗಾಕತ್ತಿಲ್ಲ ರೀ. ಅಂಗಡಿ ಸಂತಿ ಸ್ವಲ್ಪ ತೆಗೆದಿಟ್ಟಾರ ನೋಡ್ರಿ. ಇಲ್ಲಿ ಗುಟ್ಕಾ ಮಾಲಂತ್ರು ಏನೂ ಇಲ್ಲ ರೀ. ಕಡ್ಡಿ ಬುರ್ಜ, ಸುಣ್ಣ ಡಬ್ಬಿ ಏನೇನು ಅದಾವ್ರಿ. ಇವು ಆಡ್ಮರಿಗೆ ಹಿಂಡಿ ತೊಗೊಂಬಂದಿವ್ರಿ. ಮರಿಗಳಿಗೆ ಶೇಂಗಾದ ಹಿಂಡಿ ರೀ. ಇದೊಂದು ಚುನ್ಮರ್ ಚೀಲ 250 ರೂಪಾಯಿ. ಅವ್ರನ್ನ ಕೆಳಗೆ ಮುಕ್ಕೋತಾರ ಅವ್ನಿಗೆ ಕೆಟ್ಟ ಕಾವಾದಂಗೆ ಆಗ್ತೈತೆ ಅಲ್ಲಿ ಮ್ಯಾಗ ಸೋಫಾ ಮ್ಯಾಗ ಮಕ್ಕೊಂಡ್ರೆ. ಈ ಚೀಲದಾಗ ಐತ್ರಿ, ಸುರುತ್ತಾರೆ ಯಜಮಾನ. ಹಾಂ ಚೀಲ ಸುರು ಬರ್ರಿ. ಇದು ಏನೇನೈತೆ ನೋಡೋಣ. ಸಂತಿ ಯಾವ್ದಾರ ಹುರಿದಿರ್ತಾನೆ. ಈಗ ಮೆಹಂದಿ ಹಚ್ಕೋಬೇಕತ್. ಮೆಹಂದಿ ಕಲಿಸಿರ್ತೀನಿ ಅದು ತಲೆಗೆ. ಸುರು ಎಣ್ಣೆ ಪ್ಯಾಕೆಟ್ ಅದು ಒಡೆದಾವು. ಏನು ಮಾಡ್ಯಾವ ನೋಡಿ. ಅವಲಕ್ಕಿ ರೀ, ಕರ್ದಿರೋ ಅವಲಕ್ಕಿ ರೀ. 100 ರೂಪಾಯಿ ಕೆಜಿ ಇತ್ತು. 100 ರೂಪಾಯಿ ಕೆಜಿ ಅನ್ನ 1 ಕೆಜಿ ತೊಗೊಂಬಂದಿರಿ. ಅವ್ರು ಚುನ್ಮರಿ ಒಂದು ಚೀಲ ತಂದು ಅಂದರು. ಇದೊಂದು ಕೆಜಿ ಅವಲಕ್ಕಿ ತಂದಿರಿ. ಇದೊಂದು ಎಣ್ಣೆ ಪ್ಯಾಕೆಟ್ SVT. ನಾವು ಎಣ್ಣೆ ಬೆಳೆಸೋದ ಇದನ್ನ ರೀ ಜಾಸ್ತಿ. ಇನ್ನೂ 1 ಕೆಜಿ ತರಬೇಕಾಗತ್ತೆ ಬೆಲ್ಲ. 1 ಕೆಜಿ ತಂದಿರಿ. 55 ರೂಪಾಯಿ ಕೆಜಿ ರೀ ಬೆಲ್ಲ. ರವೆ ನೋಡಿರಿ, 1 ಕೆಜಿ ರವೆ ರೀ. ಕೊಬ್ಬರಿ 1 ಪಾವು ಕೆಜಿ ತಂದಿರಿ. ನಾವು ಕೊಬ್ಬರಿಲಿ ಏನು ಭಾಳ ಮಾಡಂಗಿಲ್ಲ. ಸುಮ್ಮನೆ ನಾಗಪ್ಪನ ಹಾಲು ಇರತ್ರಿ. 1 ಕೆಜಿ ಮೈದಾ ರೀ. ಸುಮ್ಮನೆ ಹಲ್ಲ ತೋರಿಸ್ಕೊಂಡು ಬರಾಗ ತಂದಿದ್ದೀವಿ ರೀ. ಇದಷ್ಟು ವಜ್ಜಿ ನಮಗೂ ಹುಡ್ಕೋದಾಕ 2 ಕೆಜಿ ಶೇಂಗಾ ತಂದಿರಿ. ಆತ್ರ ಏನೈತಿ ಅಂಗಡಿ ಸಂತಿ ಶಾಂಪೂ ಅದಾವ ರೀ. ಇದು ಇವಿಷ್ಟ ತಂದೆ ನೋಡ್ರಿ ಮನೆಗೆ ಹತ್ತಿ. ಮತ್ತು ಹಂಗೆ ಹೋದಾಗ ತಂದಿರ್ತೀರಿ. ಇನ್ನೂ ತರಬೇಕು ರೀ ಕಂಬಿದ್ದಷ್ಟ. ಮತ್ತು ರವಿವಾರ ದಿನ ಅವತ್ತು ಹೋಗಾರತಿ ದವಾಖಾನಿಗೆ. ಅಷ್ಟು ತಂದೆ ನೋಡ್ರಿ. ಶೇಂಗಾ 140 ರೂಪಾಯಿನ ಕೊಟ್ಟರೆ ಶೇಂಗಾ, ಹಸಿ ಶೇಂಗಾ. ಹುರಿದಿದ್ದು ಶೇಂಗಾ 145 ರೂಪಾಯಿ ಐತಿ. ಯಾವುದೂ ರೇಟ್ ಕೇರ್ ಹೇಳಂಗೆ. ಕೊಬ್ಬರಿ ಏನೈತಿ 400 ರೂಪಾಯಿ ಕೆಜಿ ರೀ.
ಇದಕ್ಕೆ 100 ರೂಪಾಯಿ ನೋಡ್ರಿ. 3 ಸಣ್ಣ ಗುಂಡ ಏರ್ಯಾವ. ಇದೊಂದು 3 ರೀತಿ 3 ಏರ್ಯಾವ್ರಿ. ಅಂದ್ರೆ ಒಂದು ಮನ್ಯಾಗ ಆಗ್ತೈತ್ರಿ ನಾಗಪ್ಪ ಕಾಲು ಏರ್ಯಾಕ. ಇವಂತರೂ ಹುರಿದಿದ್ದಿರ್ತಾವ್ರಿ. ಏನಿಲ್ಲರಿ, ಒಗ್ಗರಣೆ ಹೊಡಿದು ಅಷ್ಟೇ ರೀ. ಶೇಂಗಾದು ಹಾಕಿ 1 kg ಉಂಡೆ ಕಟ್ಟಾಕರೆ 1 kgದು ಕರ್ಚಿಕಾಯಿ ಮಾಡ್ತೀವಿ ನಾವು. ಶೇಂಗಾದು ಕರ್ಚಿಕಾಯಿ ಮಾಡ್ತೀವಿ. ಕೊಬ್ಬರಿ ಕರ್ಚಿಕಾಯಿ ನಮ್ಮ ಮನ್ಯಾಗ ತಿನ್ನಂಗಿಲ್ಲ ರೀ. ಇದೊಂದು kg ರವೆ ತರ್ಸಿವ್ರೆ. ನೋಡ್ಬೇಕು, ನನಗಂತೂ ಉಂಡೆ ಕಟ್ಟಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ಪಾಕ ಮಾಡಿ. ಯಾಕಂದರೆ ಜಾಸ್ತಿ ಅವು ಅಡುಗೆನೇ ಮಾಡೋಂಗಿಲ್ಲ ರೀ ನಾನು. ಇದ್ರ ಪಾಕದ್ದು ಎಲ್ಲ ಅಕ್ಕಗಳು ಅವ್ವಾರು ಕಟ್ತಾರೆ. ನಮ್ಮ ಮನ್ಯಾಗೂ ತಿನ್ನಂಗಿಲ್ಲ ಸ್ವೀಟ್. ಅದ್ರ ದಶಿಂದನೇ ನಾನು ಸ್ವೀಟ್ ಯಾವುದೂ ಜಾಸ್ತಿ ಮಾಡಲ್ಲ. ಚಕ್ಕಲಿ ಜಾಸ್ತಿ ನಮ್ಮ ಮನೆ. ಚಕ್ಕಲಿ ಚೂಡ 2 ಥರ ಚೂಡ ಮಾಡ್ತೀರ. ಚುನ್ಮರಿ ಚೂಡ ಒಂದು, ಇದು ಪೇಪರ್ ಅವಲಕ್ಕಿ ಚೂಡ ಒಂದು, ಮತ್ತು ಕರ್ಜಿಕಾಯಿ ರೀ. ಚಕ್ಕಲಿ ಶಂಕರಪೋಳೆ ಈ ಥರ ಎಲ್ಲ ತಿಂತಾರೆ. ನೋಡೋಣ್ರಿ, ಹಲ್ಲು ನೋವು ಕಡಿಮೆ ಆದ್ರೆ ಮಾಡೋಕ್ಕೆ ಸಾಧ್ಯ ಆಗ್ತೈತೆ ಸ್ನೇಹಿತರೆ, ಇಲ್ಲ ಅಂದರೆ ಇಲ್ಲ ನೋಡ್ರಿ. ಭಾಳ ಭಾವ ಐತ್ರಿ ನಾ ಹಲ್ಲು. ಇವತ್ತಂದು ಸಿಕ್ಕಾಪಟ್ಟೆ ಹೊಡೆದು ನೋಡ್ರಿ ಎಷ್ಟು ದಪ್ಪಾಗೈತಿ. ಪೂಜೆ ಮಾಡ್ರಲ್ಲ, ಮತ್ತೆ ಬಂದ ಇಲ್ಲಿ ಪ್ರಸಾದ ಹಚ್ಕೊಂಡಿರಿ. ತಲೆಗೆ ಮೆಹಂದಿ ಹಚ್ಕೋಬೇಕತ್ ಮೆಹಂದಿ ಕಲಿಸಿಟ್ಟಿನ್ರಿ. ಯಜಮಾನ್ರು ಹಚ್ತಾನ ಆ ಥರ. ಊಟ ಅಂತ ಮಾಡಂಗಿಲ್ಲ ರೀ, ಯಾಕಂದ್ರೆ ಮಧ್ಯಾಹ್ನದಾಗ ಮಾಡೀನ್ರಲ್ಲ. 1 ಹೊತ್ತು ರೀ, ಯಾವಾಗ ಗುಳಿಗೆ ತೊಳೆದಶಿಂದ ಮಾಡಿದೆ ರೀ. ಈಗೇನು ರಾತ್ರಿ ಊಟ ಮಾಡಂಗಿಲ್ಲ ರೀ. ದೇವ್ರ ಮ್ಯಾಗ ಪೂಜೆ ಮಾಡ್ತಿರ್ತೀವಿ, ಊಟ ಮಾಡಿದ್ರೆ ನಡೆಯಂಗಿಲ್ಲ ಸ್ನೇಹಿತರೆ. ನಮ್ಮ ಚಿನ್ನು ಫೋನ್ ಹಚ್ಚಿದಂಗದನ್ರಿ ಹೊರಗೆ. ಚಿನ್ನು ಫೋನ್ ಹಚ್ಚಾನನ್ರಿ, ತೊಗೊಂಬರ್ರಿ ಫೋನ್ ಹಚ್ಚಿದಂಗದನ್ರಿ. ನಾಳೆ ಸುಟ್ಟಿ ಐತ್ರಿ ಸಾಲಿ, ಆಗಸ್ಟ್ 15 ಅದಕ್ಕೆ 2 ದಿನ ಸುಟ್ಟಿ ಐತಿ ಮಮ್ಮಿ, ಪಂಚಮಿಗೆ ಕರ್ಕೊಂಡು ಹೋಗ್ರಿ ಅನ್ನತ್ತಂದ್ರೆ. ಸರ್ ಫೋನ್ ಹಚ್ಚಿದ. ಎಷ್ಟು ದಿನ ಸುಟ್ಟಿ ಐತಿ ಕೇಳ್ರಿ. ಸಾಲಿ ಎಷ್ಟು ದಿನ ಸುಟ್ಟಿ ಐತತ್? ಸಾಲಿ ಪೀಕ್ ಕಟ್ಟನ ಆಗ್ತಾರೆ ಮಗಂದು. ನೋಡೋಣ್ರಿ, ಅಲ್ಲೇ ತೊಗೊಂಡು ಹೋಗ್ತೀನಿ ರೀ. ಕೈಯಾಗ ಹುಡುಗರು ಅದು ಇರ್ತಾವ. ಬರ್ರಿ ಸ್ನೇಹಿತರೆ, ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ರೀ. ಮತ್ತೆ ಸಿಗೋಣ ರೀ ನಾಳೆ. ಬಾಯ್ ನೋಡಿ.